ರಾಜ್ಯ ಸರ್ಕಾರದ ಹಾಗೂ ಕೃಷಿ ಇಲಾಖೆಯ ಯೋಜನೆಗಳನ್ನು ರೈತರಿಗೆ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೃಷಿ ಭಾಗ್ಯ ಯೋಜನೆಯಡಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಪ್ರದೇಶಗಳಾದ ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಕೃಷಿ ಇಲಾಖೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಈ ಹೊಸ ಯೋಜನೆಯನ್ನು ರೂಪಿಸಿದೆ. ಸಾರ್ವಜನಿಕರಾಗಲಿ ರೈತರಾಗಲಿ ದೂರದರ್ಶನದೊಂದಿಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸುಜಾತ, ರೈತರಿಗೆ ಸಮರ್ಪಕ ಮಾಹಿತಿ ನೀಡುವ ಉದ್ದೇಶದಿಂದ ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸ್ಕ್ಯಾನ್ ಮಾಡಿ ಪಡ್ಕೊಳ್ಳೋ ತರ QR ಕೋಡ್ನ ಜನರೇಟ್ ಮಾಡಿದ್ದೀವಿ. ಈಗ ನಾವು 3 ಯೋಜನೆಗಳಿಗೆ ಪ್ರಮುಖವಾಗಿ ಈ ತರ QR ಕೋಡ್ನ ಜನರೇಟ್ ಮಾಡಿದ್ದೀವಿ. ಮೊದಲನೇದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ. ಯಾಕಂದ್ರೆ ಇವಾಗ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದು. ಸೊ ಹಾಗಾಗಿ ಒಂದು QR ಕೋಡ್ ಜನರೇಟ್ ಮಾಡಿದ್ದೀವಿ. ಅದನ್ನ ರೈತ ಬಾಂಧವರು ಸ್ಕ್ಯಾನ್ ಮಾಡಿದ್ರೆ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೇನು ಬಿತ್ತನೆ ಬೀಜ ಲಭ್ಯ ಇದೆ, ಮತ್ತೆ ಜನರಲ್ ಫಾರ್ಮರ್ಸ್ಗಾದ್ರೆ ಎಷ್ಟು ರೇಟು ಪರ್ ಕೆಜಿ, ಮತ್ತೆ SC/ST ರೈತರಾದ್ರೆ ಎಷ್ಟು ದರ, ಮತ್ತು ಒಂದ್ ವೇಳೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಪಡ್ಕೊಳ್ಬೇಕು ಅಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಹೋಬಳಿವಾರು ಏನು ನಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಯಾರು ಇರ್ತಾರೋ ಅವ್ರದ್ದು ನಂಬರ್ನ ಸಹ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಮತ್ತೆ ಪ್ರತಿ ವಾರ ಅದನ್ನ ಅಪ್ಡೇಟ್ ಮಾಡ್ತಿರ್ತೀವಿ. ಅಂದ್ರೆ ಏನ್ ಹೊಸ ಸ್ಟಾಕ್ ಬರುತ್ತೆ, ಹಳೆದೇನು ಲಿಕ್ವಿಡೇಟ್ ಆಗಿರುತ್ತೆ ಅದನ್ನೆಲ್ಲ ತೆಗೆದು ಹೊಸದಾಗಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ.